ಅರ್ಧ ಕಪ್ಪು ಹಸಿರು ಬೇಳೆ, 1 ಕಪ್ಪು ಅಕ್ಕಿ, 1 ಕಪ್ಪು ಹಾಲು, 1.5 ಕಪ್ಪು ಬೆಲ್ಲ, ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಬಾದಾಮ್. ಒಂದು ಕುಕ್ಕರಲ್ಲಿ ಗೀ ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಅದರಲ್ಲಿ ಹೆಸರು ಬೇಳೆ ಸ್ವಲ್ಪ ಕಲರ್ ಬರೋ ಅಷ್ಟು ನಾನು ತೋರಿಸ್ತೀನಿ ನಿಮಗೆ. ಆ ಕಲರ್ ಬರೋ ಅಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಆವಾಗಲೇ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ, ವಾಸನೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಮಾಡ್ತೀನಿ ಇವಾಗ. ಕಲರ್ ಚೇಂಜ್ ಆಗಬೇಕು, ನಾನು ತೋರಿಸ್ತೀನಿ. ಆ ಥರ ಕಲರ್ ಚೇಂಜ್ ಆದಮೇಲೆ ಅಕ್ಕಿ 1 ಕಪ್ಪು ಅಕ್ಕಿ, ಅರ್ಧ ಕಪ್ಪು ಹೆಸರುಬೇಳೆ, ಆವಾಗ ಚೆನ್ನಾಗಿರುತ್ತೆ ನಿಮಗೆ. ಈಕ್ವಲ್ ಆಗಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ 1 ಕಪ್ ಅಕ್ಕಿ, ಆಗ ಅಕ್ಕಿ ಹಾಕ್ಬಿಟ್ಟು ಇದಕ್ಕೆ ಮೆಜರ್ಮೆಂಟು 1.5 ಕಪ್ಪಿಗೆ 1 ಕಪ್ಪು ಹಾಲು ಹಾಕಿದ್ದೀನಿ. 4 ಕಪ್ಪು ನೀರು ಹಾಕಬೇಕು ಅದರಲ್ಲಿ. ನೋಡಿ 4 ಕಪ್ಪು ಮೆಜರ್ಮೆಂಟ್ ಮಾಡಿದ್ದೀನಿ ಆಲ್ರೆಡಿ. 4 ಕಪ್ಪು ನೀರು ಹಾಕಿದ್ದೀನಿ. ಇವಾಗ ಇದನ್ನು ಮುಚ್ಚಿ ಇಟ್ಬಿಡೋಣ. ಒಂದು 4 ವಿಸಿಲ್ ಬರಬೇಕು ಇದರಲ್ಲಿ. ನೋಡಿ ಮುಚ್ಚಿ ವೆಯ್ಟ್ ಹಾಕಿ ಇಟ್ಬಿಟ್ಟು ಇದಿರಲಿ. ಇವಾಗ ಪಕ್ಕದಲ್ಲಿ ನಾವು ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳೋಣ. ಕುದಿದ ತಕ್ಷಣ 1.5 ಕಪ್ಪು ಮೆಜರ್ಮೆಂಟು. ನಿಮಗೆ ಇನ್ನೂ ಸ್ವೀಟ್ ಬೇಕಂದರೆ 2 ಕಪ್ ಹಾಕ್ಕೊಳ್ಳಿ, ಸ್ವೀಟ್ ಜಾಸ್ತಿ ಬೇಕಂದರೆ. ಕರಗಿದ್ರೆ ಸಾಕು, ಇದು ಪಾಗೆಲ್ಲ ಬೇಕೇನಿಲ್ಲ. ನೋಡಿ ಚೆನ್ನಾಗಿ ಈ ಥರ ಕರಗಬೇಕು. ಇವಾಗ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದರಲ್ಲಿ ಧೂಳು ಅದು ಇದು ಇರುತ್ತೆ. ನೋಡಿ ಫಿಲ್ಟ್ರ್ ಮಾಡಿದ ತಕ್ಷಣ ಎಷ್ಟು ಧೂಳು ಬರುತ್ತೆ ನೋಡಿ. ನೋಡಿ ಎಷ್ಟು ಧೂಳಿದೆ. ಸೈಡಲ್ಲಿ ಇಟ್ಕೊಂಡು ಇವಾಗ ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿನೂ ಇದ್ರ ಜೊತೆನೇ ಹಾಕ್ಬಿಡಿ, ವಾಸನೆ ಚೆನ್ನಾಗೂ ಇರುತ್ತೆ. ಇವನ್ನೆಲ್ಲ ಹುರಿದುಬಿಟ್ಟು ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ನೋಡಿ ಈ ಥರ ಬಬಲ್ಸ್ ಬರಬೇಕು, ಬಲೂನ್ ಥರ ಆಗಬೇಕು. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. 4 ವಿಸಿಲ್ ಬಂತು. 4 ವಿಸಿಲ್ ಬಂದ ತಕ್ಷಣ ಇವಾಗ ನಾನು ಅದನ್ನು ರೈಸ್ ಚೆನ್ನಾಗಿ ಎಲ್ಲ ಇದು ಮಾಡಬೇಕು, ಪೇಸ್ಟ್ ಥರ ಮಾಡಿಬಿಟ್ಟು ಸ್ಟವಲ್ಲಿಟ್ಟು ಇವಾಗ ಪಾಗಿದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗ್ಬಿಡ್ತು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ಅಂತೂ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿರುತ್ತೆ ರೀ. ಟೇಸ್ಟ್ ಮಾಡಿ ನೋಡಿ, ಒಂದು ಸಲ ನೀವು ಮಾಡಿ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ಥರ ಇರುತ್ತೆ ಈ ಪೊಂಗಲ್. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಗಟ್ಟಿ ಆದಮೇಲೆ ಅದು ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಅದನ್ನೆಲ್ಲ ಹಾಕ್ಬಿಟ್ಟು ಗೀ ನಿಮ್ಗೆ ಎಷ್ಟು ಬೇಕೋ ಆ ಥರ ಅಷ್ಟು ಗೀ ಹಾಕಿ. ಗೀ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಗಟ್ಟಿ ಆಯಿತು ನೋಡಿ. ಇವಾಗ ನೋಡಿ ಇಷ್ಟು ಗಟ್ಟಿ ಆದಮೇಲೆ ಸರ್ವ್ ಮಾಡಿ ಟೇಸ್ಟ್ ಮಾಡಿ ಎಷ್ಟು ಚೆನ್ನಾಗಿ